ಈಗಾಗಲೇ ಹಬ್ಬ ಮೇಲೆ ಮೇಲೆ ಬರ್ತಾ ಉಂಟು. ನಮ್ಮ ಈ ಕಡೆ ಕರಾವಳಿ ಸೈಡಲ್ಲಿ ಅಂದರೆ ಹಬ್ಬ ಅಂತೇಳಿದರೆ ಮೂಡೆ, ಕೊಟ್ಟಿಗೆ ಆ ಥರದ ತಿಂಡಿಯೇ ಜಾಸ್ತಿ ಮಾಡೋದು. ಆದರೆ ಈಗ ಹೆಚ್ಚಿನವರು ಲೇಡೀಸ್ ಕೆಲಸಕ್ಕೆಲ್ಲ ಹೋಗ್ತಾ ಇರುವ ಕಾರಣ ಹೆಚ್ಚಾಗಿ ಇದು ಮಾಡಲಿಕ್ಕೆ ಟೈಮ್ ಕೂಡ ಸಿಗೋದಿಲ್ಲ, ಅಥವಾ ಕೆಲವರಿಗೆ ಹೆಚ್ಚಿನವರಿಗೆ ಇದು ಮಾಡಲಿಕ್ಕೂ ಗೊತ್ತಿರೋದಿಲ್ಲ ಹೇಗೆ ಅಂತ. ಕೆಲವರು ಹೊರಗೆ ಫ್ರೂಟ್ಸಿನ ಶಾಪಲ್ಲಿ, ವೆಜಿಟೇಬಲ್ಸ್ ಶಾಪಲ್ಲೆಲ್ಲ ಸಿಗ್ತದೆ ಅದು ರೆಡಿಮೇಡ್ ಆಗಿ, ಅದನ್ನು ತಗೊಳ್ತಾರೆ. ಕೆಲವರು ಅದು ಹೆಚ್ಚು ರೇಟ್ ಹೆಚ್ಚಿರ್ತದೆ ಅಂತ ತಗೊಳ್ಳಿಕ್ಕೆ ಹೋಗೋದಿಲ್ಲ, ಖಾಲಿ ಇಡ್ಲಿ ಆ ಥರನೇ ಮಾಡ್ತಾರೆ. ಈ ಥರ ಎಲೆಯಲ್ಲಿ ನಮಗೆ ಮನೆಯಲ್ಲೇ ಮಾಡ್ಬೋದು, ಯಾವುದೇ ತೆಂಗಿನ ಗರಿಯ ಕಡ್ಡಿ ಇಲ್ಲದೆ. ಅಥವಾ ಈ ಟೈಮ್ ಯಾರಿಗೆ ಸಿಗೋದಿಲ್ಲ, ತುಂಬ ಜಾಸ್ತಿ ಇರೋದಿಲ್ಲ ಟೈಮ್, ಅವರಿಗೆಲ್ಲ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅದನ್ನೊಮ್ಮೆ ಈ ವಿಡಿಯೋ ಒಮ್ಮೆ ಫಸ್ಟಿಂದ ಲಾಸ್ಟ್ವರೆಗೆ ನೋಡಿ, ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ ಈ ವಿಡಿಯೋ ನೋಡಿ. ಫಸ್ಟಿಗೆ ಒಂದು ಗ್ಲಾಸ್ ತೊಗೊಳ್ಬೇಕು. ನಮ್ಮ ಮನೇಲಿ ಎಷ್ಟು ಗ್ಲಾಸ್ ಇರ್ತದೆ ಅಷ್ಟು ಗ್ಲಾಸ್ ತೊಗೊಳ್ಳಿ ಫಸ್ಟ್, ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು. ಎಲೆಯನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಅದ ನಂತರ ನೋಡಿ, ಆ ಎಲೆಯನ್ನು ಗ್ಲಾಸ್ನ ಒಳಗೆ ಒಂದೊಂದಾಗಿ ಅಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು. ನೋಡಿ, ಒಂದಾಯಿತು. ಈಗ ಎರಡನೇದು ಎಲೆ ಇಟ್ಕೊಳ್ತಾ ಇದ್ದೇವೆ. ಹಾಗೆ 4 ಸೈಡ್ ಕೂಡ ಎಲೆಯನ್ನು ಇಟ್ಕೊಳ್ಬೇಕಾಗ್ತದೆ. ನೋಡಿ, ಈಗ 3 ಆಯಿತು. ಈಗ ಲಾಸ್ಟ್ 1, 4 ಸೈಡಲ್ಲಿ ನೋಡಿ ಎಲೆಯನ್ನು ಇಟ್ಕೊಂಡು ಅಲ್ಲಿ ಒಳಗೆ ಚೆಂದ ಫೋಲ್ಡ್ ಮಾಡಿಕೊಳ್ಬೇಕು. ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಹಿಟ್ಟನ್ನು ಅದಕ್ಕೆ ಹಾಕಿದರೆ ಆಯಿತು ಅಷ್ಟೇ. ನೋಡಿ, ನಾವು ಮಾಮೂಲಾಗಿ ಹೇಗೆ ಮಾಡ್ತೇವೆ ಹಾಗೆ ಮಾಡೋದು ಇದು ಕೂಡ. ನೋಡಿ ಎಷ್ಟು ಸಿಂಪಲಾಗಿ ಆಯಿತು, ಯಾವುದೇ ಸ್ಟಿಕ್ ಇಲ್ಲದೆ. ಟೈಮ್ ಕೂಡ ನೋಡಿ ಎಷ್ಟು ಸೇವ್ ಆಗ್ತದೆ ಅಂತ. ನೀವು ಬೆಳಿಗ್ಗೆ ರೆಡಿ ಮಾಡುವಾಗಲೇ ಹೀಗೆ ಈ ಥರನೇ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಇದರ ಜೊತೆಲ್ಲ ನಾನು ಇವತ್ತೊಂದು ಇನ್ನೊಂದು ಟಿಪ್ಸ್ ಕೊಡ್ತಾ ಇದ್ದೇನೆ. ನಾವು ಹೇಗೂ ಆ ಥರ ಕಡುಬು, ಇಡ್ಲಿ, ಪುಂಡಿ ಆ ಥರ ಎಲ್ಲ ಮಾಡುವಾಗ ಕೆಳಗೆ ನಾವು ನೋಡಿ ನೀರು ಹಾಕಿ ಅದರಲ್ಲಿ ಹಬೆ ಬರಿಸ್ತೇವೆ. ಅದನ್ನು ಏನು ಮಾಡಬೇಕು ಅಂದರೆ, ಅದರ ಕೆಳಗೆ ನಾವು ವೆಜಿಟೇಬಲ್ಸ್ ಅಥವಾ ಈ ಥರ ಕಡಲೆ ಎಲ್ಲ ಬೇಯಲಿಕ್ಕೆ ತುಂಬ ಟೈಮ್ ತೊಗೊಳ್ತದೆ. ಈ ಥರ ಕಾಳನ್ನು ಅದರ ಒಳಗೆ ಹಾಕಿ ಬೇಯಿಸಿದರೆ ನೋಡಿ, ಅದರ ಮೇಲೆ ನಾನು ಈ ಥರ ತಿಂಡಿ ಯಾವುದಾದ್ರೂ ನಾವೇನು ಮಾಡ್ತೇವೆ ಅದನ್ನು ಆ ಥರ ಮೇಲೆ ಬೇಯಿಸಿದರೆ ನಮಗೆ ಟೈಮ್ ಕೂಡ ಸೇವ್ ಆಗ್ತದೆ, ಪ್ಲಸ್ ನಮಗೆ ಗ್ಯಾಸ್ ಕೂಡ ತುಂಬ ಸೇವ್ ಆಗ್ತದೆ. ಇಲ್ಲಾಂದರೆ ಬೇರೆ ಬೇರೆ ಮಾಡಬೇಕಾದ್ರೆ ತುಂಬ ಟೈಮ್ ತಗೊಳ್ತದೆ. ನಮಗೆ ಮೇಲಿದ್ದು ತಿಂಡಿ, ಇಡ್ಲಿ ಅಥವಾ ಕೊಟ್ಟಿಗೆ ಅಥವಾ ಮೂಡೆ ಬೇಯುವಾಗ ಕೆಳಗಿದ್ದು ಕಾಳು ಇಟ್ಟರೆ ಕೂಡ ಅದು ಕೂಡ ಬೆಂದಿರ್ತದೆ. ನೋಡಿ, ಇಲ್ಲಿ ನಾನು ಕೆಳಗೆ ಅದರ ಅಡಿಯಲ್ಲಿ ಇಟ್ಟಿದ್ದೇನೆ ನೋಡಿ, ಕಡಲೆಕಾಳನ್ನು ಹಾಕಿದ್ದೇನೆ ನೋಡಿ. ಅದೆಷ್ಟು ನಮಗೆ ಬೇಕು ಅಷ್ಟು ಬೆಂದಿದೆ. ಇನ್ನು ನಾವು ಇದನ್ನು ಎಕ್ಸ್ಟ್ರಾ ಬೇಯಿಸಬೇಕು ಅಂತ ಇರುವುದಿಲ್ಲ. ಇದನ್ನು ಡೈರೆಕ್ಟಾಗಿ ನಾವು ಸಾರು ಮಾಡಿದರೆ ಆಯಿತು. ನಾವು ಹೇಗೆ ಮಾಮೂಲಾಗಿ ಸಾರು ಮಾಡ್ಕೊಳ್ತೇವೆ ಹಾಗೆ ಮಾಡಿದರೆ ಆಯಿತು. ಸಾಕು, ಓವರ್ ಆ್ಯಕ್ಟಿಂಗ್ ಮಾಡಬೇಡ. ನೋಡಿ ಹೇಗೆ ಬಂದಿದೆ, ತಿರುಗಿಸಿ ಅಂತೆಲ್ಲ ತಿರುಗಿಸಿ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ. ನಾವು ಕಡ್ಡಿಯಲ್ಲಿ ಹೊಲಿಗೆ ಹಾಕಿ ಮಾಡಿದ ಹಾಗೆ ಬರ್ತದೆ ನೋಡಿ. ಸ್ವಲ್ಪ ಕೂಡ ವೇಸ್ಟ್ ಆಗುದಿಲ್ಲ. ನಿಮಗೆ ಇದು ಎಂತ ಮೇಲೆ ಹೀಗೆ ಹಿಡಿದು ತೋರಿಸು. ಹಿಡಿಸರಿ ಕಡ್ಡಿಯಲ್ಲಿ ಇದು ಹಾಕ್ಬೇಕು ಅಂತಾನೆ ಇಲ್ಲ, ಇದು ಹೀಗೇನೆ ಆಗ್ತದೆ. ಇದು ಅಂಟಿತದೆ. ಸುಮ್ಮನೆ ನೀವು ಇದು 1 ಗಂಟೆ ಎಲ್ಲ ಕೂತ್ಕೊಳ್ಬೇಕು ಅಂತಿಲ್ಲ. ಇದು ಅರ್ಧ ಗಂಟೆ ಸಹ ಬೇಡ ಅಲ್ಲ. ಅರ್ಧ ಗಂಟೆ ಅಲ್ಲ, ಅದು ಹಿಟ್ಟನ್ನು ಹಾಕುವಾಗಲೇ ಅಲ್ಲೇ ಎಲೆಗೆ ಹಾಕಿದ್ರೆ ಆಯ್ತು. ತೋರಿಸಿದೆವಲ್ಲ ವಿಡಿಯೋ, ಅದು ಗೊತ್ತಾಯ್ತು. ಅಷ್ಟು ಸುಲಭದಲ್ಲಿ ಆಗ್ತದೆ. ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ. ನೋಡಿ ಎಷ್ಟು ಚಂದ ಆಗಿದೆ. ಈಗ ಓಪನ್ ಮಾಡಿ ಟೇಸ್ಟ್ ಮಾಡೋಣ. ನಂಗೆ ಹಸಿವಾಗ್ತದೆ. ವಾ, ಸೂಪರ್ ಬಂದು. ಕೆಲವರ ಬಾಯಲ್ಲಿ ನೀರು ಬರ್ತಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದನ್ನು ತಿನ್ಲಿಕ್ಕೆ ಹೋಗ್ಬೇಡಿ, ಇದು ಬೇಕಾದ್ರೆ ನಿಮಗೆ ಹೀಗೆ ಕಟ್ ಮಾಡ್ಬೋದು. ನಾನೀಗ ಹೀಗೆ ತಿಂತೇನೆ. ಕಡ್ಲೆಗಸಿ ಒಳ್ಳೆ ಉಂಟು. ಹಸಿವಾಗ ಈ ತರ ತಿಂದು ಒಳ್ಳೆ ಆಗ್ತದೆ.
ನೀವು ಟ್ರೈ ಮಾಡಿ. ಬಾಯ್. ಈ ವರ್ಷ ಆಯ್ತಲ್ಲ ಹಬ್ಬ, ಎಲ್ಲರೂ ಮಾಡಿರ್ತೀರಿ ಬೆಳಿಗ್ಗೆ. ನೆಕ್ಸ್ಟ್ ಇಯರ್ ನೀವು ಹೀಗೇನೆ ಟ್ರೈ ಮಾಡಿ, ಈಸಿ ಆಗ್ತದೆ, ಟೇಸ್ಟ್ ಸಹ ಒಳ್ಳೆ ಇರ್ತದೆ. ಗ್ಲಾಸೇ ಬೇಕು ಅಂತಿಲ್ಲ, ಸ್ವಲ್ಪ ಗ್ಲಾಸ್ ಇದ್ದರೆ ನೆಕ್ಸ್ಟ್ ಬೇರೆದಕ್ಕೆ ಸಹ ಹಾಕ್ಬೋದು, ಬೌಲೆಲ್ಲ ಇದ್ದರೆ. ಬಾಯ್. ಇಲ್ಲ ಇಡ್ಲಿ ಮಾಡೋ ಬೌಲ್ ಇದ್ರೆ ಅದಕ್ಕೆ ಸಹ ಹಾಕ್ಬೋದು.